ಇನ್ನು ಕಾಗವಾಡ ಶಾಸಕ ರಾಜು ಕಾಗೆ ಅವರು ಸತ್ಯವನ್ನೇ ಹೇಳಿದ್ದಾರೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬೋಗಸ್ ಪತ್ರ ಕೊಟ್ಟು ಸಮಾಧಾನದಿರೋದಕ್ಕೆ ಹೇಳಿದ್ದಾರೆ. ರಾಜು ಕಾಗೆ ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಹಣ ಬಿಡುಗಡೆಯಾಗಿಲ್ಲ. ನಿಮ್ಮ ಶಾಸಕರಿಗೆ ಅನುದಾನ ಬಿಡುಗಡೆಯಾಗಿಲ್ಲ ಅಂತಂದ್ರೆ ಏನರ್ಥ? ನಾನ್ ಶಾಸಕನಾದರೂ ಅನುದಾನ ಕೊಟ್ಟಿಲ್ಲ ಅಂತ ಅಭಯ ಪಾಟೀಲ್ ಆರೋಪಿಸಿದ್ದಾರೆ. ಜನರೇ ಸರ್ಕಾರದ ವಿರುದ್ಧ ರೊಚ್ಚಿಗೀಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿ ಶಾಸಕ ಅಭಯ ಪಾಟೀಲ್. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು. ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜು ಕಾಗೆಗೆ, ತೋಪ ಸಮಾಧಾನ ಇದೆ ಅಂತ ಹೇಳಿ. ಇದು ಒಂದು ಭಾಗ. ಈಗ ಮುಖ್ಯಮಂತ್ರಿನೇ ಬೋಗಸ್ ಅನುದಾನ ಇಲ್ದಾಗ ಲೆಟರ್ ಕೊಟ್ಟು ನಿಮಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಎಲ್ಲ ನಿರ್ಣಯಗಳ ಏನು ನಿಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ, ಯಾವೂ ಇಲ್ಲ, ಗ್ರ್ಯಾಂಟ್ ಇಲ್ಲ. ಅಂದರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು. ಒಂದು ಇಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದನೇ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜು ಕಾಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಆಗಿಲ್ಲ. ರಾಜು ಕಾಗೆ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು, 40%, 50% ಅವಾಗ ಹಣ ಬಿಡುಗಡೆ ಆಗ್ತಿತ್ತು. ಈ ಸರ್ಕಾರ ಹಿಂಗೆ ಬೋಗಸ್, ಈ ಮುಖ್ಯಮಂತ್ರಿಗಳ ಅನುದಾನನ ಬೋಗಸ್ ಇದ್ದಾಗ ಬೇರೆ ಅನುದಾನ ಏನು ಬರೋಕ್ಕೆ ಸಾಧ್ಯ ಐತಿ? ಹಿಂಗಾಗಿ ಸರ್ಕಾರ ಅಲ್ಲ, ಈ ಸರ್ಕಾರನ ಬೋಗಸ್ ಅದ. ಹಿಂಗಾಗಿ ಬೋಗಸ್ ಸರ್ಕಾರ ಬೇಗ ಹೋಗಬೇಕು, ಜನ ನೆಮ್ಮದಿ ಇರಬೇಕಂತಂದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಒಬ್ಬ ನಿಮ್ಮ ಶಾಸಕನಿಗೆ ನೀವು ಕೊಟ್ಟಂಥ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತಂದ್ರೆ ನೀವು ಬೋಗಸ್ ಅನುದಾನ ಕೊಡ್ತಾ ಇದ್ರೆ ಹಿಂಗಾಗಿ ನೈತಿಕ ಜವಾಬ್ದಾರಿ ಹೊತ್ತು ನೀವು ರಾಜೀನಾಮೆ